ಇವಾಗ ಆನ್ ಮಾಡೋಣ. ಎಸ್ ಸರ್. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಹೂವು ಥರ ಫಾರ್ಮ್ ಆಗಿದೆ. ನೋಡಿ ಸರ್ ಯಾವ ಥರ ಆಗಿದೆ. ಎಸ್ ಸರ್. 250 ಗ್ರಾಮ್ ಪಕ್ಕ ಇರಬೇಕು. ಹೌದು ನೋಡಿ ಹೆಂಗೆ. ಸೊ ಇದು ನಮ್ಮ ಟ್ರಾಲಿ ಹೊರಟೋಗುತ್ತೆ. ಹಾಂ, ಹೆಂಗ್ ಹೋಗಿತ್ತು ಬಣ್ಣದಲ್ಲಿ, ಯಾವ ಬಣ್ಣದಲ್ಲಿ ಹೊರಗೆ ಬಂತು. ನಾವು ಬೇಕರಿಯಲ್ಲಿ ನೋಡುವ ರಸ್ಕ್. ಹೌದು ಸರ್, ಎಲ್ಲ ಮಾಡಿಬಿಟ್ರಿ. ಎಲ್ಲ ರೆಡಿ ಇದೆ ಸರ್. ಫಸ್ಟ್ ನಿಮ್ಮ ಬಾಯಲ್ಲಿ ಅದು ಪೌಡರ್ ಆಗುತ್ತಲ್ಲ ಟಕ್ಕಂತ, ಅದು ಮಜಾ. ಕ್ರಿಸ್ಪ್ ಆಮೇಲೆ ಆಗುತ್ತೆ, ಅದು ಆಗಿದ ತಕ್ಷಣ ಫ್ಲೇವರ್ ಬರ್ತದೆ, ಬ್ಲಾಸ್ಟ್ ಆಗುತ್ತೆ ಬಾಯಲ್ಲಿ. ಪೌಡ್ರು ವಾ, ಒಳ್ಳೆ ಕರೆಕ್ಟ್ ಇರಬೇಕು. ಎತ್ಕೊಂಡು ಆಹಾ. ಸರಿ ಗ ಮ ಮ ಗರಿ ಗ ಮ ಪ ದ ನಿ ಸ ನಿ ದ ನಿ ದ ನಿ ದ ಸ ನಿ ದ ನಿ ಸ ರಿ ಗ ರಿ ಸ ನಿ ರಿ ಸ ನಿ ದ ನಿ ಸ ನಿ ದ ಮ ಮ ಗರಿ ದ ನಿ ರಿ ಸ ರಿ ದ ದ ದ ದ. ನಮಸ್ಕಾರ ಭಿಕ್ಷಾ ಬಂಧುಗಳಿಗೆ. ದ ರಿಚ್ ಪವನ್ ಅವರು ಬನ್ನಿ. ನೀವೇ ಕೇಳಿದ್ರಿ ರಸ್ಕ್ ಯಾಕೆ ಬಂದಿಲ್ಲ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ರಸ್ಕ್ಗಾಗಿ ಬಂದ್ಬಿಟ್ಟು ನಾವು ಇವತ್ತು ಕಾಮೆಂಟ್ಸ್ ಸಿಕ್ಕಾಬಿಡೆ. ಹೌದು, ಅದು ಲೈವ್ ಆಗಿ, ಮತ್ತೆ ಇದು ಆಕ್ಚುಲಿ ಲೈವ್ ಆಗಿ ತೋರಿಸ್ತಿದ್ವಿ. ಎಷ್ಟು ಅಳತೆಗೆ ಮಾಡ್ತಿದ್ವಿ ಸರ್ ಇವತ್ತು? ಸರ್ ಇವತ್ತು ನಮ್ದು ಸ್ವಲ್ಪ ಬಲ್ಕಲ್ಲೇ ಮಾಡ್ತಾ ಇದ್ದೀನಿ. ಒಂದು 5 kg ಮೆಜರ್ಮೆಂಟಿಗೆ ಮಾಡ್ತಾ ಇರೋದು. 5 kg ನಿಮಗೆ? ದೊಡ್ಡ ಒಂದಲ್ಲೇ ಮಾಡ್ತಿರೋದು ಇವತ್ತು. ಸೊ ಅದನ್ನ ನಾವೊಂದು ಅವ್ರಿಗೆ ರೆಸಿಪಿನ ಒಂದು ಅರ್ಧ kg ನಾವು ಹಾಕ್ಬಿಡೋಣ. ಡಿಸ್ಕ್ರಿಪ್ಷನ್ ಅದು ಕೊಡೋಣ. ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನ ಕೊಡೋಣ. ಇವಾಗ 5 kgಗೆ ಮಾಡಿ ತೋರಿಸೋಣ. ರೈಟ್. ರಸ್ಕ್ ಅಂದ್ರೆ ಹಾಟ್ ಕೇಕ್ ಇದ್ದಂಗೆ. ಹೌದು, ಫಾಸ್ಟ್ ಸೆಲ್ಲಿಂಗ್. ರಸ್ಕ್ ಯಾರಿಗೆ ಇಷ್ಟ ಇಲ್ಲ? ಹೌದು, ನೋಡ್ಬೋಣ ಸರ್ ಹಿಂಗಾಗುತ್ತೆ. 5 kg ಅಳತೆಗಂದ್ರಿ? ಹೌದು ಸರ್, ನೀವೇ ಹೇಳ್ಬೇಕೆಲ್ಲ ನಮ್ಗೆ ಇವಾಗ. ಸೊ 5 kg ಅಳತೆಗೆ ನಾನು ರೆಡಿ ಇಟ್ಕೊಂಡಿದ್ದೀನಲ್ಲ. ಸೊ ಹೇಳ್ಬಿಡ್ತೀನಿ. ಮೈದಾ 5 kg ಇಟ್ಕೊಂಡಿದ್ದೀವಿ. ಈಸ್ಟ್ ಒಂದು 200 ಗ್ರಾಮ್ ಇಟ್ಕೊಂಡಿದ್ದೀನಿ. ಈಸ್ಟ್? ಅದು ಈಸ್ಟ್ ಡ್ರೈ ಈಸ್ಟ್ ಅಂತ, ಇನ್ಸ್ಟೆಂಟ್ ಡ್ರೈ ಈಸ್ಟ್ 200 ಗ್ರಾಮ್ ಇಟ್ಕೊಂಡಿದ್ದೀನಿ. 1.5 kg ಸಕ್ಕರೆ, ಒಂದು 75 ಗ್ರಾಮ್ ಅಷ್ಟು ಉಪ್ಪು, ಸಾಲ್ಟು, ಮತ್ತು ಕಸ್ಟರ್ಡ್ ಪೌಡರ್ 150 ಗ್ರಾಮು ಕಸ್ಟರ್ಡ್ ಪೌಡರು, ಮಿಲ್ಕ್ ಪೌಡರ್ ಒಂದು 150 ಗ್ರಾಮು, 650 ಗ್ರಾಮ್ ಅಷ್ಟು ರಿಫೈನ್ಡ್ ಆಯಿಲು, ಒಂದು 2 ರಿಂದ 2.5 ಲೀಟರ್ ಅಷ್ಟು ನೀರು. ಇಷ್ಟೇ ಸರ್, ಇಷ್ಟೇ. ಓಹ್ ನೋಡ್ರಿ, ಇವತ್ತು ಗೊತ್ತಾಗ್ಬಿಡುತ್ತೆ ನನಗೆ ಏನು ನಡೀತಿದೆ ರಸ್ಕಿಂದ ಕೆಲಸ ಅಂತ. ಶುರು ಮಾಡೋಣ ಸರ್. ಎಸ್ ಸರ್, ಖಂಡಿತ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ. ಮಿಕ್ಸ್ ಮಾಡ್ಬಿಡೋದಲ್ಲ ಮಿಷಿನಲ್ಲಿ. ಇವತ್ತು ಈ ಮಿಷಿನ್ ಯೂಸ್ ಮಾಡ್ತಾ ಇದೀವಿ, ಸ್ಪೈರಲ್ ಮಿಕ್ಸರ್ ಅಂತಾರೆ ಇದಕ್ಕೆ. ನಾವು ಮೊದಲು ಚಿಕ್ಕದ್ರಲ್ಲಿ ಮಾಡ್ತಾ ಇದ್ವಿ, 1/2 kg ಮೆಜರ್ಮೆಂಟ್ 1 kg ಅಲ್ಲ. ಸೊ ನಾವು ಬಲ್ಕಲ್ಲಿ ಮಾಡ್ತಾ ಇದ್ದ ಸ್ಪೈರಲ್ ಮಿಕ್ಸರ್. ಸೊ ಇದರಲ್ಲಿ ಯೂಸ್ ಮಾಡ್ತೀವಿ ಇವತ್ತು. ಸ್ಟಾರ್ಟ್ ಮಾಡೋಣ. ಎಸ್ ಸರ್. 5 kg ಮೈದಾ ಹಾಕ್ತಾ ಇದ್ದೀನಿ. 5 kg ಮೈದಾ, ಕಸ್ಟರ್ಡ್ ಪೌಡರ್ 150 ಗ್ರಾಮು, ಮಿಲ್ಕ್ ಪೌಡರ್ ಒಂದು 150 ಗ್ರಾಮು, ಸಕ್ಕರೆ 1.5 kg ಅಷ್ಟು. ಹಿಂಗೆ ಸರ್ ಎಲ್ಲ ಕಡೆಗೆ ರಸ್ಕ್ ಆಗೋದು? ಹೌದು ಸರ್, ಬಟ್ ಒಂದು ಇಂಗ್ರೀಡಿಯೆಂಟ್ಸ್ ಏನು ಮಾಡ್ತಾರೆ ಅಂದರೆ ಬೇಕರಿ ಫ್ಯಾಟ್ ಯೂಸ್ ಮಾಡ್ತಾರೆ. ನಾನು ಅದು ಯೂಸ್ ಮಾಡೋದು, ಒಂದು ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತೀನಿ. ಸಾಲ್ಟ್ ಒಂದು 75 ಗ್ರಾಮ್ ಅಷ್ಟು, ಈಸ್ಟ್ ಒಂದು 200 ಗ್ರಾಮು, 650 ಗ್ರಾಮು ಆಯಿಲ್ ಇದೆ. ಇಲ್ಲಿ ಅರ್ಧ ಇವಾಗ ಹಾಕೊತೀನಿ, ಇನ್ನು ಅರ್ಧ ಆಮೇಲೆ ಹಾಕೋಣ. 300 ml ಹಾಕೊಂಡ್ವಿ. ಹೌದು, ಇವಾಗ ಆನ್ ಮಾಡೋಣ. ಎಸ್ ಸರ್. ಇದು ಒಂದು 2 ರಿಂದ 2.5 ಲೀಟರ್ ನೀರು ತಗೊಳುತ್ತೆ. ಇವಾಗ ಆಲ್ಮೋಸ್ಟ್ 1 ಲೀಟರ್ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಾಕೊಂತೀನಿ. ಈ ಥರ ಒಂದು 15 ರಿಂದ 20 ನಿಮಿಷ ಮಿಕ್ಸಿಂಗ್ ಆಗಬೇಕು. ಹೌದು ಸರ್. ಇವಾಗ ನಾವು ಮನೆ ಅಳತೆಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ. ಅವರು ಮಿಕ್ಸ್ ಮಾಡೋದು ಇಷ್ಟೇ ನಿಮಿಷ ಮಾಡಬೇಕಾ? 25 ನಿಮಿಷ? ಇನ್ನೊಂದು ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡಬೇಕಾಗುತ್ತೆ ಅವ್ರು ಮಾಡೋರು. ಇನ್ನೊಂದು ಅರ್ಧ ಗಂಟೆವರೆಗೂ ಮಿಕ್ಸ್ ಮಾಡಿದ್ರೆ ಒಳ್ಳೇದು. ಹಂಗೆ. ಸೊ ಈ ಹಂತಕ್ಕೆ ಇನ್ನೊಂದು 1 ಲೀಟರ್ ನೀರು ಹಾಕ್ತಾ ಇದ್ದೀನಿ. ಆಮೇಲೆ ನೋಡ್ಕೊಂಡು ಹಾಕೋಣ. ಇನ್ನೊಂದು 1/2 ಲೀಟರ್ ಅಷ್ಟು ನೀರು ಹಾಕೊತಾ ಇದ್ದೀನಿ. ಇನ್ನು ಚೆನ್ನಾಗಿ ಮಿಕ್ಸಿಂಗ್ ಆಗಿಬಿಡ್ಲಿ. ಇವಾಗ ನೋಡಿ, ನಾವು ಅವಾಗ ಒಂದು 300 ml ಹಾಕಿದ್ವಿ 650 ml ಅಲ್ಲಿ. ಇನ್ನು 350 ml ಆಯಿಲ್ ಇದೆ. ಈ ಹಂತಕ್ಕೆ ಬಂದಿದೆ ಡೋ ನೋಡಿ, ಎಷ್ಟು ಚೆನ್ನಾಗಿ ಒಳ್ಳೆ ಹೂವು ಥರ ಫಾರ್ಮ್ ಆಗಿದೆ. ಸೊ ಈ ಹಂತಕ್ಕೆ ಇರೋ ಆಯಿಲ್ನು ಹಾಕ್ಬಿಡೋದು. ಎಸ್, ಇನ್ನೊಂದು 5 ನಿಮಿಷಕ್ಕೆ ರೆಡಿ ಆಗಿಬಿಟ್ಟು ಆಮೇಲೆ ಶೇಪ್ ಮಾಡಿ ಪ್ರೂಫಿಂಗ್ಗೆ ಬಿಟ್ಟರೆ ಬೇಕ್ ಮಾಡ್ಬೋದು. ಟೆಕ್ನಾಲಜಿ ನೋಡಿ ಸರ್. ಹೌದು, ವಾವ್.
ಸರ್ ಡೋ ಆಲ್ಮೋಸ್ಟ್ ರೆಡಿ ಇದೆ. ನೋಡಿ ಗೊತ್ತಾಗುತ್ತೆ. ಡೋ ರೆಡಿ ಸರ್. ಓ ಹಿಂಗಿರ್ಬೇಕು. ಹಿಂಗೆ ಬರಬೇಕಾ? ಹೌದು. ರೈಟ್. ಸ್ಟಾಪ್ ಮಾಡ್ತೀನಿ ಸರ್. ಓಕೆ. ತಗೊಂಬರಪ್ಪ. ನೋಡಿ ಸರ್ ಯಾವ ಥರ ಆಗಿದೆ. ಎಸ್ ಸರ್. ಒಳ್ಳೆ ಅದಕ್ಕೆ ಬಂದಿದೆ. ಹೌದು. ಈಗ ಡೋ ಫುಲ್ ರೆಡಿ ಇದೆ. ಮೆಷರ್ ಮಾಡಿಕೊಡ್ತಾರೆ. ನಾವು ಈಚ್ 250 ಗ್ರಾಮ್ ತೊಗೊತೀವಿ. ಸೊ ಮೆಷರ್ ಮಾಡಿಕೊಡ್ತಾರೆ. ಅದನ್ನು ಶೇಪ್ ಮಾಡಿ ನಾನು ಇಲ್ಲಿ ಇದಕ್ಕೆ ಬಟರ್ ಹಾಕೊಂಡಿದ್ದೀನಿ. ಬಟರ್ ಹಾಕೊಂಡಿರೋ ಟ್ರೇಗೆ ಪ್ಲೇಸ್ ಮಾಡ್ತೀನಿ ಎಲ್ಲ. ಓಕೆ. ಸೊ ಈ ಟ್ರಾಲಿಲಿ ಇಟ್ಕೊತೀವಿ. ಡೇವಿಡ್ ಅವ್ರು ಮಾಡ್ತಾರೆ ನಮಗೆ ಹೆಲ್ಪು. ಹೌದು ಸರ್. ಎಷ್ಟು ಸರ್ ಒಂದೊಂದು? 250 250 ಗ್ರಾಮ್ ಪಕ್ಕ ಇರಬೇಕು. ಹೌದು. ನೋಡಿ ಹೆಂಗೆ ಡೇವಿಡ್ ಅವರು ಫುಲ್ ಫಾಸ್ಟ್. ನಾವು ಬ್ರೆಡ್ ಫೋಲ್ಡ್ ಮಾಡಿದ್ದು ನೋಡಿರ್ಬೋದು, ಅದೇ ಥರ ನೋಡಿ ಹೆಂಗಾಯ್ತು. ನೋಡಿ ಇದನ್ನು ಹಿಂಗೆ ಮಾಡಿ ಅಲ್ಲಿ ಇಡ್ತೀರಾ? ಹೌದು. ಹಾಂ, ಇದು ಪ್ರೂಫ್ ಆಗುತ್ತೆ. ಹಾಂ. ಎಸ್. ಹಂಗೆ ಸರ್, ಇದು ಎಲ್ಲ ನಿಮ್ಗೆ ಮೊದಲೇ ಟ್ರೈನಿಂಗ್ ಆಗಿರುತ್ತೆ ಇವೆಲ್ಲ? ಹೌದು ಸರ್. ಹೌದು. ಪ್ರತಿಯೊಂದು ಕಾನ್ಸೆಪ್ಟ್ ಟ್ರೈನಿಂಗ್ ಆಗಿರುತ್ತೆ. ಮತ್ತೆ ನಾನು ಮಾಡ್ತಾನೆ ಕಲ್ತಿದ್ದೀನಿ ಸ್ವಲ್ಪ. ಹಾಂ. ಸೊ ಒಂದು ಟ್ರೇಲಿ 6 ಬಂತಲ್ಲ? ಹೌದು. ಇಷ್ಟೇ ಬರೋದು ಈಗ? ಇಷ್ಟೇ ಬರೋದು. ಸೊ ಇದು ನಮ್ಮ ಟ್ರಾಲಿ ಹೊರಟೋಗುತ್ತೆ. ಹಾಂ. ಫಾಲೋಡ್ ಬೈ ಸೆಕೆಂಡ್ ಟ್ರೇ. ಇನ್ನೊಂದು ಟ್ರೇಗೆ ರೆಡಿ ಆಗುತ್ತೆ. ಸರ್ ನೋಡಿ ಪ್ರೂಫಿಂಗ್ ಆಗಿದೆ. ಯಾವ ಥರ ಇತ್ತು ಹಾಂ. ನೀವು ಹೇಳ್ತಿದ್ದೀರಿ 3 ಇಡ್ತಿದ್ದೀರಲ್ಲ ಸಾಕ ಅಂತ. ನೋಡಿ 3 ಇಟ್ರೇನೆ ಫುಲ್ ಫಿಲ್ ಆಗಿದೆ ಆ್ಯಕ್ಚುಲಿ. ಹೌದೌದು. ಇನ್ನೊಂದು ಟೆಂಪ್ರೇಚರ್ ಕೂಡ ಬಂದ್ಬಿಟ್ಟಿದೆ 175 ಡಿಗ್ರಿ. ಓಕೆ, ಇಲ್ಲಿ ಇಡ್ತೀರಾ ಈಗ? ದೊಡ್ಡ ಓವನಲ್ಲಿ. ಸೊ ತುಂಬಾ ಬಿಸಿ ಇರ್ತಿದ್ದು, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಇವಾಗ ಇದನ್ನೊಳಗಡೆ ಹಾಕ್ಬಿಡ್ತೀನಿ. ಆಯ್ತು. 25 ಮಿನಿಟ್ಸ್. ಇದು ಆ್ಯಸ್ ಇಟ್ ಈಸ್ ಹೋಗುತ್ತೆ ಸರ್ ಒಳಗೆ? ಫುಲ್ ಟ್ರಾಲಿ ಹೊರಟೋಗುತ್ತೆ. ಹಾಂ. ಹೋಯ್ತು, ಲಾಕ್ ಆಯ್ತು. 25 ನಿಮಿಷ. 25 ನಿಮಿಷ. ಓಕೆ ಸರ್, ರೆಡಿ ಆಗುತ್ತೆ. ಈ ಥರ ಇದು ರೊಟೇಟ್ ಆಗ್ತಾ ಇರುತ್ತೆ ಸರ್? ಹೌದು. ಇದು ಸರ್ ಸೌಂಡ್ ಅದು? ಅದು ಬರ್ನರ್ ಆನ್ ಆಯ್ತು ಒಳಗಡೆ. ಹಾಂ. ರೈಟ್ ಆಫ್. ಸರ್ ಮಧ್ಯದಲ್ಲಿ ಯಾವ ಬ್ರೆಡ್ ಮಾಡ್ತಿದ್ದೀರಾ? ಮಿಲ್ಕ್ ಬ್ರೆಡ್. ಮಿಲ್ಕ್ ಬ್ರೆಡ್ಡಾ? ಹೌದು. ನೋಡಿ, ಇದಾಗಿರ್ಬೇಕಲ್ಲ ಸರ್ ಇದು? ಅದಾಯ್ತು. ಹಾಂ, ಆಯ್ತು, ತೆಗ್ಬಿಡೋಣ ಈಗ. ಹೋಗ್ಬಿಡೋಣ. ಮುಗೀತವ್ರೆ ಕೆಲಸ. ಇವಾಗ ರಿಮೂವ್ ಮಾಡ್ಬಿಡೋಣ. ಹಾಂ, ಬೇಕಿಂಗ್ ಆಗೋಗಿದೆ. ಬಾ. ನೋಡಿ ಸರ್ ಬಣ್ಣ. ಹಾಂ, ಫುಲ್ ಬಿಸಿ ಇರುತ್ತೆ. ಹಾಂ, ಅದಕ್ಕೆ ಗ್ಲೌಸ್ ಹಾಕೊಳ್ಳೇಬೇಕು. ಹೌದು ಸರ್. ಹೆಂಗ್ ಹೋಗಿತ್ತು ಬಣ್ಣದಲ್ಲಿ? ಯಾವ ಬಣ್ಣದಲ್ಲಿ ಹೊರಗೆ ಬಂತು? ಬಿಸಿ ಬಿಸಿ ಇಲ್ಲಿ ಎಲ್ಲ ಕಾವು ನಮಗೆ ಬರ್ತದೆ ಇಲ್ಲಿ. ಘಮ ಹೇಗಿದೆ? ಘಮ ನೋಡಿ ಫುಲ್ ಸ್ಪ್ರೆಡ್ ಆಗ್ಬಿಟ್ಟಿದೆ. ಹೌದು. ನಿಮ್ಗೆ ಈಚೆ ಹೋದ್ರೂ ಫುಲ್ ಎಲ್ಲ ಘಮ ಬರ್ತಾ ಇದೆ. ಹೌದು ಹೌದು ಹೌದು. ಸೊ ಮುಂದಿನ ಒಂದು ಮುಂದೆ ಇದನ್ನ ಫುಲ್ ತಣ್ಣಗಾಕ್ಬಿಡ್ಬೇಕು. ತಣ್ಣಗಾಗಬೇಕು ಇದು? ಆಮೇಲೆ ಇದು ಕಟಿಂಗ್ ಆಗುತ್ತೆ. ಮತ್ತೆ ಬೇಕಿಂಗ್ ಹೋಗುತ್ತೆ. ಮತ್ತೆ ಅಲ್ಲೇ ಹೋಗುತ್ತೆ. ಹೌದು. ರಸ್ಕ್ ಈಸಿಯಾಗಿ ಹಿಂಗ್ ಹತ್ಕೊಂಡು ತಿನ್ಬಿಡ್ತೀವಿ. ಇದು ಹಿಂದೆ ಇಷ್ಟು ಕೆಲಸ ನಡೆಯುತ್ತೆ. ಕೆಲಸ ಇದೆ ನಾವು. ಹೌದು. ಬಾ 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 ಬಾ. ಸರ್ ಇಲ್ಲಿ ಫ್ಯಾನ್ ಕೆಳಗಡೆ ಹಾಂ ಇಟ್ಬಿಡ್ತೀನಿ. ಓಕೆ. ಒಂದ್ ಸ್ವಲ್ಪ. ಸೊ ಅರ್ಧ ಗಂಟೆ? ಹೌದು. 3/4 ಗಂಟೆ. ಹೌದು. ರೈಟ್ ಸರ್. ನೋಡಿ ಸರ್, ನಮ್ಮ ರಸ್ಕು ಫುಲ್ ತಣ್ಣಗಾಗಿದೆ. ತಣ್ಣಗಾಗ್ಬಿಡಿ ಸರ್. ಇನ್ನ ಸ್ಲೈಸ್ ಮಾಡಬೇಕು. ನೋಡಿ, ನೀವು ಕೈಲಿಂದ ಮುಟ್ಟೋ ಥರ ಆಗಿದೆ ಈಗ. ಆರಾಮಾಗಿ ವಿದೌಟ್ ಗ್ಲೌಸ್. ಎಸ್. ನೋಡಿ ಹೆಂಗೆ ಈಸಿ ಕೂಲ್ ಆಗಿದೆ. ಕೂಲ್ ಆಗಿದೆ. ಸಖತ್ತಾಗಿ. ಇವಾಗ ಇದನ್ನ ಸ್ಲೈಸ್ ಮಾಡ್ಕೊಳ್ಳೋಣ. ಸ್ಲೈಸ್ ಮಾಡಿದ ತಕ್ಷಣ ನಾವು ಬೇಕಿಂಗ್ ಇಡ್ಬೋದು. ಬೇಕಿಂಗ್ ಎಷ್ಟು ನಿಮಿಷ? ಬೇಕಿಂಗ್ ಒಂದು 25 ನಿಮಿಷ. ಸರ್ ಕಟಿಂಗ್ ಸ್ಲೈಸಿಂಗ್ ಮಾಡ್ಬಿಡ್ತೀವಿ.
ಹಾಂ ಈ ಥರ ಇಟ್ಬಿಡ್ತೀನಿ. ಹಾಂ ನೋಡಿ ಒಳ್ಳೆ ಸ್ಲೈಸು. ನೋಡಿ ರಸ್ಕಿಲ್ ಗೊತ್ತಾಗ್ಬಿಡ್ತದೆ ಇಲ್ಲೇ. ಹಾಂ ಸರ್ ಇವಾಗ ಜೋಡಿಸ್ಕೊಂಡ್ಬಿಡ್ತೀನಿ. ಈ ಥರ ಜೋಡಿಸ್ಕೊಳ್ಳೋದು ಅಷ್ಟೇ. ಎಸ್ ಸರ್. ಓ ಹಿಂಗೆ ಜೋಡಿಸ್ಕೋಬೇಕಾಯ್ತು. ನಾವು ಬೇಕರಿಯಲ್ಲಿ ನೋಡುವ ರಸ್ಕ್ ಹೌದು. ಇನ್ನೇನು ಆಗುವ ಹಂತದಲ್ಲಿದೆ. ಹಾಂ ಸರ್ ಸರ್ ಎಲ್ಲ ಮಾಡಿಬಿಡ್ರಿ. ಎಲ್ಲ ರೆಡಿ ಇದೆ ಸರ್. ಹಾಂ ಇನ್ನೇನು ಬೇಕಿಂಗ್ ಅಷ್ಟೇ. ಮತ್ತೆ ಬೇಕಿಂಗ್. ಟ್ರಾಲಿಗೆ ಆಗ್ತಾ ಇರೋದು, ಓನರ್ ಆಗ್ತಾ ಇರೋದು ಎಸ್ ಅಷ್ಟೇ. ಸರ್. ಇದೆಷ್ಟು ನಿಮಿಷ ಒಳಗೆ ಬೇಕಾಗುತ್ತೆ? ಒಂದು 20-25. ಎಸ್ ಎಸ್ ಎಸ್. ಸರ್ ಇಟ್ಬಿಡೋಣ ಒಳಗಡೆ. ಈ ಒಂದು ಬ್ಯಾಚ್ ಇಟ್ಬಿಡೋಣ, ನೋಡ್ಬಿಡೋಣ ಅದನ್ನ ಯಾವ ರೀತಿ ಆಗುತ್ತೆ ಅಂತ. KGF ಮೂವಿಲಿ ಒಂದು ಗನ್ ಇರುತ್ತೆ ನೋಡಿದ್ದೀರಾ ಸರ್, ದೊಡ್ಡಮ್ಮ ಅಂತ. ಹಾಂ ನಮ್ಗಿದು ದೊಡ್ಡಮ್ಮ. ಸರ್ ರೆಡಿ ಆಗಿದೆ. 20 ನಿಮಿಷ ಆಯ್ತಲ್ಲ? ಹಾಂ ಸರ್. ಹಾಂ ಆಯ್ತು, ರೆಡಿ ಇದೆ. ತೆಗೆಯೋಣ ಸರ್? ತೆಗ್ಬೋಣ. ಹಾಂ ಬಾ 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 ಬಾ. ನಮ್ಮ ರಸ್ಕ್ ಕಾಯ್ತಿರುವ ರಸ್ಕ್ ಇದು. ಎಲ್ಲ ವೀಕ್ಷಕರು ನೀವು ಕೇಳಿರೋ ರಸ್ಕು ಈ ಹಂತದಲ್ಲಿ ಮುಗೀತು ನೋಡ್ರಿ. ಒಳ್ಳೆ ಕ್ರಿಸ್ಪಿ ಆಗಿರೋಂಥ ಹಾಂ ರಸ್ಕ್ ರೆಡಿ ಆಗಿದೆ. ಹಿಂಗೆ ಉಗಿ ಉಗಿ ಬರ್ತದೆ. ಹಾಂ ಹೌದು ಹೌದು, ಹಿಂಗೆ ಇರೋದು. ಇದೇ ರೀತಿ ನಮಗೆ ಕಾಣುತ್ತೆ ರಸ್ಕ್. ಹೌದು. ಹಾಂ ಹೌದು, ಇದೊಂದು 5 ನಿಮಿಷ ಹಂಗೆ ಬಿಟ್ಬೋಣ. 5 ನಿಮಿಷ ನನಗೆ. ನಾವು ಆಕ್ಚುಲಿ ಮಿಲ್ಕ್ ಬ್ರೆಡ್ ಮಾಡಿದ್ವಿ ಅವಾಗಲೇ, ಹಾಂ ಅದು ಇಡ್ತಾ ಇದ್ದೀನಿ ಈಗ. ಹಾಂ 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 ಹಾಂ. ಓ ವಾವ್. ನೋಡಿ ನೀಟಾಗಿ ರೆಡಿ ಆಗಿದೆ ರಸ್ಕ್. ಹಾಂ ಹಾಂ ಒಂದು 5 ನಿಮಿಷ ಸರ್, ಹಾಂ ಸರ್. ಆಮೇಲೆ ಟೇಸ್ಟ್ ಮಾಡ್ಬೋದು. ಎಸ್. ಅಬ್ಬಾ ಬಾ 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 ಸರ್, ನೋಡಿ ಸರ್ ನಮಗೆ ಎಂತ ಪುಣ್ಯ ಇದು. ರಸ್ಕ್ ಮಾಡೋ ಸಿಕ್ಬಿಡ್ತು ವೀಕ್ಷಕರೇ. ನೋಡಿ ಹಿಂಗಿದೆ. ಅಲ್ಲೇ 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 ಹಿಂಗೆ ಇರ್ಬೇಕು ರಸ್ಕ್ ಅಂದ್ರೆ. ರಸ್ಕ್ ಅಂದ್ರೆ ಇದೆ, ಇದೇನು ಹೇಳ್ಬೇಕು. ಕ್ರಿಸ್ಪಿ ಆಗಿರೋದೇ ರಸ್ಕ್. ಆ ಕ್ರಿಸ್ಪಿನೆಸ್ಗೋಸ್ಕರ ಬಂದಿರ್ತೀವಿ. ಹೌದು, ಬಂದ್ಮೇಲೆ ಟೇಸ್ಟ್ ಮಾಡಲೇಬೇಕು. ಮಾಡೋಣ. ಅದು ನೀವು ಮಾಡಿತ್ತಂದ್ರೆ ಫ್ರೆಶ್ ಆಗಿ. ನೋಡೋಣ ವೀಕ್ಷಕರೇ. ಓ ಹಂಗೆ ಮುದುರ್ಕೊಳ್ತದೆ ಬಾಯಲ್ಲಿ. ಹೌದು. ಫ್ಲೇವರ್ಸು, ಫ್ಲೇವರು ಫಸ್ಟ್ ನಿಮ್ಮ ಬಾಯಲ್ಲಿ ಅದು ಪೌಡರ್ ಆಗುತ್ತಲ್ಲ ಟಕ್ಕಂತ, ಅದು ಮಜಾ. ಕ್ರಿಸ್ಪ್ ಆಮೇಲೆ ಆಗುತ್ತೆ ಫುಲ್ಲು. ಅದು ಆಗಿದ ತಕ್ಷಣ ಫ್ಲೇವರ್ ಬರ್ತದೆ. ಬ್ಲಾಸ್ಟ್ ಆಗುತ್ತೆ ಬಾಯಲ್ಲಿ. ಪೌಡ್ರು. ವಾ, ರಸ್ಕ್ ಅಂದ್ರೆ ಎಲ್ಲಿಂದ ಪ್ರೀತಿ. ನಾವಿನ್ನೂ ಟೀನಾಗ ಎತ್ಕೊಂಡು ತಿಂತಿದ್ವಿ. ಇನ್ನೂ ಮಜಾ ಇರುತ್ತೆ. ಇನ್ನೂ ಮಜಾ. ಒಳ್ಳೆ ಕಡಕ್ ಟೀ ಇರಬೇಕು ಎತ್ಕೊಂಡು. ಆಹಾ, ಅದ್ಭುತ ರುಚಿ ಇರ್ತದೆ. ಇದು ಅದೇ ರೀತಿ ಸರ್. ಹೌದು, ಫ್ರೆಶ್ ಆಗಿದೆ, ಅದು ಮೇನು. ಬೇಕರಿ ಸಿಗಲ್ಲ ಇಷ್ಟು ಫ್ರೆಶ್ ಆಗಿ. ಒಂದ್ಸಲ ಸಿಕ್ಕರೆ ಒಳ್ಳೇದು. ಸೊ ಸರ್ ಧನ್ಯವಾದ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಮುಂದಿನ ಸಂಚಿಕೆ ಮತ್ತೆ ಏನಾದ್ರು ಒಂದು ಇನ್ನೊಂದು ಅವ್ರೇನು ಕೇಳ್ತಾರೋ ಅದನ್ನ ಮಾಡ್ತಾರಣ. ಕೇಳೋಣ. ದಿಲ್ ಪಸಂದು, ಹೌದು, ಆಮೇಲೆ ರೈಟ್ ವೆಲ್ವೆಟ್ ಕೇಕ್ ಏನೋ ಕೇಳಿದ್ರೆ ಮಾಡಿ ನೋಡೋಣ. ಮಾಡೋಣ ಸರ್, ಯಾವ್ದಾದ್ರು. ಸಿಗೋಣ ವೀಕ್ಷಕರೇ, ಮುಗಿಸ್ತೀವಿ ನಾವು. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.